ಒಂದನ್ನೊಂದು ಕಾಡಿತ್ತು ಸರ್. ಆ ಕಾಡಲ್ಲಿ ಸಿಂಹ ಅತ್ಯಂತ ತಾನೇ ದೊಡ್ಡ ರಾಜ, ಕಾಡಿಗೆ ತಾನೇ ಒಡೆಯ ಅಂತ ಸೊಕ್ಕಿತ್ತು ಸರ್. ಎಲ್ಲ ಪ್ರಾಣಿಗಳನ್ನ ಗದರಿಸಿ ಬೆದರಿಸಿ ಈ ಕಾಡಿನ ರಾಜ ನಾನೇ, ಪ್ರತಿದಿನ ಊಟಕ್ಕೆ ನನಗೆ ನಿಮ್ಮ ಒಬ್ಬರು ಒಂದು ಪ್ರಾಣಿಯನ್ನು ಕಳಿಸ್ತೇನೆ. ಒಂದು ದಿವಸ ಮಂಗ ಬಂತು, ಒಂದು ದಿವಸ ಜಿಂಕೆ ಬಂತು, ಇನ್ನೊಂದು ದಿವಸ ತನ್ನ ಪಾಳಿ ಯಾವುದಿತ್ತು ಅಂತ ಹೇಳಿದರೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತಾರೆ ಮಲದಿತ್ತು. ಮಲ ಜಿಂಕೆ ಅದು ಸಿಂಹದ ಪಾಲ ಆಗ್ಬೇಕಂತ ಯೋಚನೆ ಮಾಡ್ತು. ದಾರಿನ ನಡೆದು ಬಂತು ಸರ್. ಏನು ಮಾಡೋಣ, ಇವತ್ತು ಸಿಂಹ ನನ್ನನ್ನು ತಿಂದ್ಬಿಡುತ್ತೆ, ನನ್ನ ಮಕ್ಕಳೆಲ್ಲ ಅನಾಥರಾಗ್ತಾರೆ ಅಂತ ಯೋಚನೆ ಮಾಡ್ತಾ ಮಲ ಬಂತು ಸರ್. ಮಲ ಬರೋ ಟೈಮಲ್ಲಿ ಒಂದು ಬಾವಿ ಕಾಣ್ತು, ಬಾವಿಯಲ್ಲಿ ನೋಡ್ತು, ತನ್ನ ನೆರಳು ತನಗೆ ಕಾಣ್ತು. ಆವಾಗ ಯೋಚನೆ ಮಾಡ್ತದೆ. ಏನು ಯೋಚನೆ ಮಾಡ್ತೇನೆ ಅಂದರೆ, ಈಗ ಭಾಳ ಲೇಟಾಗಿ ಹೋಗೋಣ ಸಿಂಹನ ಹತ್ರ. ಸಿಂಹಕ್ಕೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಯಾಕೆ ಲೇಟಾಗಿ ಬಂದೆ ಅಂತ ಕೇಳುತ್ತೆ ಅಂತ ಹೇಳುತ್ತೆ. ಇದು ಮಾಡ್ಕೊಂಡು ಹಾಗೆ ಲೇಟಾಗಿ ಹೋಯ್ತು. ದಿನ 2 ಗಂಟೆಗೆ ಹೋಗ್ಬೇಕಾಯಿತು, ಅದು 4:15 ಹೋಯ್ತು. ಸಿಂಹಕ್ಕೆ ಹೊಟ್ಟೆ ಹಸುವಾಗಿದೆ ಸರ್, ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾಯಿದೆ, ರೋಷ ಬರ್ತೈತಿ. ಸಿಂಹ ಮಲ ಹೋಯ್ತು. ಯಾಕೆ ಲೇಟಾಗಿ ಬಂದಿತ್ತು? ಇಲ್ಲ, ದಾರಿಯಲ್ಲಿ ಬರಬೇಕಾದ್ರೆ ನಿಂತರನೇ ಇನ್ನೊಬ್ಬ ಸಿಂಹ ಪ್ರಾಣಿ ನಾನು ಏನು ಮಾಡ್ತು, ಅಡ್ಗಡ್ತು. ನಾನು ಹೇಳಿದೆ, ನಮ್ಮ ಕಾಡಿನ ರಾಜ ಸಿಂಹ, ನೀನೊಬ್ಬನೇ, ಅವನಿಗೆ ನಾನು ಆಹಾರವಾಗಿ ಹೋಗಬೇಕು, ಅದಕ್ಕಾಗಿ ನಾನು ಬಿಟ್ಬಿಡು ಅಂತ ಹೇಳಿ ಭಾಳ ಅನ್ನೋದಕ್ಕೆ ಗೋಳಾಡಿಸಿದೆ. ಆದರೆ ಆ ಸಿಂಹ ನನ್ನನ್ನು ಬಿಟ್ಟಿಲ್ಲ. ನಾನು ಏನೋ ಮಾಡಿಕೊಂಡು ಮೊದಲೇ ಹೊತ್ಕೊಂಡು ಅದನ್ನು ತಪ್ಪಿಸ್ಕೊಂಡು ಇಷ್ಟೊಟ್ಟಿಗೆ ಬಂದೆ. ಮತ್ತು ಅದು ಅತಿ ಶಕ್ತಿಶಾಲಿ, ನಿಂತರನೇ ಐತಿ ಅಂತ ಹೇಳಿ ಆ ಸಿಂಹಕ್ಕೆ ಏನು ಮಾಡ್ತು, ಈ ಮೊಲ ಅದಕ್ಕಿನ್ನೂ ರೋಷ ಬರಂಗೆ ಏನು ಮಾಡ್ತು. ಆವಾಗ ಸಿಂಹ ಏನಂತು, ನಾನೇ ಕಾಡಿನ ರಾಜ, ನನ್ನ ಬಿಟ್ಟು ಇನ್ನೊಬ್ಬ ಸಿಂಹ ಈ ಕಾಡಾಗಿಲ್ಲ ಅಂದರೆ ಅದನ್ನ ನಾನು ನೋಡಲೇಬೇಕು, ಅದಕ್ಕೆ ನಾನೇನು ನೋಡಬೇಕು, ಒಂದು ಶಿಕ್ಷೆನ ಕೊಡಲೇಬೇಕು ಅಂತ ಹೇಳ್ಕೊಂಡು ಅದೆಲ್ಲೈತಿ ತೋರಿಸು ಅಂತ ಹೇಳಿ. ಮಲ ಅತಿ ಬುದ್ಧಿವಂತ ಮಲ, ಅದು ಆಲ್ರೆಡಿ ಒಂದು ಪ್ಲಾನ್ ಹಾಕೊಂಡು ಹೋಗಿತ್ತು. ಬಾವಿಯಲ್ಲಿ ಹಿಂಗೆ ಇಣಿಕ್ ನೋಡಿದ್ರೆ ಯಾರ ಮುಖ ಕಾಣುತ್ತೆ, ನೀವು ಇಣಿದ್ರು ನಿಮ್ಮ ಮುಖನೇ ಕಾಣುತ್ತೆ. ಹಾಗೆ ಆ ಬಾವಿ ಹತ್ರ ಕರ್ಕೊಂಡು ಬರುತ್ತೆ, ಸಿಂಹಕ್ಕೆ ತೋರಿಸ್ತೇನೆ, ನೋಡಲ್ಲ ಅಲ್ಲೇ ಐತಿ ಅದು. ಇದು ಗರ್ಜನೆ ಮಾಡಿದಾಗ ಅದು ಗರ್ಜನೆ ಮಾಡ್ತಾ ಇತ್ತು. ಸಿಂಹಕ್ಕೆ ಇನ್ನೂ ಸಿಟ್ಟು ಬರ್ತಾಯಿತ್ತು. ಅನ್ನೋದು ಅಂತಿತ್ತು, ಯಾಕಂದರೆ ನೆರಳು ಪ್ರತ್ಯಕ್ಷ ಹಾಗೇ ಇರುತ್ತೆ. ಹಾಗೆ ಗರ್ಜನೆ ಮಾಡ್ತಾ ಕುಪ್ಪಳಿಸೇ ಬಿಡ್ತು, ಸತ್ತೋಯ್ತು. ಇಲ್ಲೇ ಅಷ್ಟೇ, ಈ ಕಥೆ ನೀತಿ ಇಷ್ಟೇ, ಅತಿ ಸೊಕ್ಕು ಅತಿ ಜಂಬ ಮಾಡಬಾರ್ದು. ಮಗು ನೀನು ಅಷ್ಟೇ, ಯಾರು ದೊಡ್ಡವ್ರು ಬರಲಿ ಚಿಕ್ಕವ್ರು ಬರಲಿ, ಪ್ರೀತಿಯಿಂದ ವಿಶ್ವಾಸದಿಂದ ಇರಬೇಕು. ಯಾರ ಹೆಚ್ಚನ್ನು ಏನು ಮಾಡಬಾರ್ದು, ನಂದೇ ಮೇನು, ನಂದೇ ದೊಡ್ಡದು, ನಾನೇ ಶ್ರೀಮಂತ, ಈ ರೀತಿ ಗುಣಗಳನ್ನು ಬೆಳೆಸ್ಕೋಬಾರ್ದು ಅಂತ ಮಕ್ಕಳಿಗೆ ದಿನ ಒಂದು ಕಥೆಯನ್ನು ಹೇಳಬೇಕು. ಇಂಥ ಕಥೆಗಳು ಹಲವಾರು ಇದ್ದಾವೆ ಸರ್. ಒಂದೊಂದೇ ಕಥೆಗಳು ಎಲ್ಲರೂ ಟಿ ವಿ ಬರ್ತವೆ, ಹೋಗೋ ಅಂತ ಬರುತ್ತೆ, ನಿಕ್ ಜೂನಿಯರ್ ಬರುತ್ತೆ, ಅದಕ್ಕೆಲ್ಲ ಚಿಕ್ಕ ಪುಟ್ಟ ಕಥೆಗಳಿರ್ತವೆ. ಆ ಕಥೆಗಳನ್ನು ಏನು ಮಾಡಬೇಕು, ಹೇಳ್ತಾ ಹೋಗಬೇಕು. ಅಂಥ ಒಂದು ಥೀಮನ್ನು ಇಟ್ಕೊಂಡು ಇದು ಪೋಷಕರ ಮತ್ತು ಮಕ್ಕಳ ನಡುವೆ ಸಂವಾದ ಅಂತ ಇದೆ. ಇದೊಂದೇ ಅಲ್ಲ ಸರ್, ಪ್ರತಿದಿನ ಶಾಲೆಯಲ್ಲಿ ಕೂತ್ಕೊಂಡಾಗ ಮಗುವಿನ ಜೊತೆಗೆ ಮಗು ಏನು ಶಾಲೆಯಲ್ಲಿ ಕಲಿತಿದೆ ಅಂತ ಸರ್, ಇದೆಲ್ಲ ಆಲ್ರೆಡಿ ಟೀಚಿಂಗ್ ಹೇಳಿದಾವೆ. ಇದು ನಮ್ಮ ಸ್ಕೂಲಿಂದ ಅಲ್ಲ ಸರ್, ಇವೆಲ್ಲ ನಿಮ್ಮ ಶಾಲೆ, ನಿಮ್ಮ ಶಾಲೆಯಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮಗು ಓದ್ತದೆ, ನಿಮಗೆ ಇದು ಅಕ್ಷರ ಗೊತ್ತಾ ಸರ್? ನಿಮ್ಮ ಮಗು ಹೇಳ್ತದೆ ಏನಂದ್ರೆ ನೋಡಿ ಸರ್, ನಿಮ್ಮ ಮಗು ಬುದ್ಧಿವಂತ ಐತಿ, ಬಟ್ ನೀವು ಅದನ್ನು ಓದ್ಸಲ್ಲ. ಇದೇನಮ್ಮ ಎಷ್ಟನೇ ಕ್ಲಾಸ್ ನೀನು? ನಾನು ಹಿಂಗೆ ಹೇಳಿದೆ, ನಾವು ಪುಣ್ಯಾತ್ಮ. ಇದು ಸ, ಇದು ಸ. ಓಕೆ, ಇವೆರಡು ಪ್ಲೇಸ್ ಏನಾಗುತ್ತೆ, ಇದು ಮಾತಾಡಬೇಕು. ವೆರಿ ಗುಡ್ ಸರ್. ಹೀಗೆ ನೀವು ದಿನ ಏನು ಗೊತ್ತಾ, ಒಂದು ಅರ್ಧ ಗಂಟೆ ಮಕ್ಕಳ ಜೊತೆ ಕೂತ್ಕೊಂಡು ಓದ್ತಿತ್ತು. ಮುಂದೆ ನಿಮ್ಮ ಮಗು ಗೌರ್ಮೆಂಟ್ ನೌಕರಿ ಹಿಡಿದ ಅಂತ ಗೊತ್ತಿಲ್ಲ, ಒಳ್ಳೆಯ ಉತ್ತಮ ಪ್ರಜೆ ಆಗುತ್ತೆ, ಅದನ್ನು ಟೀಮ್ ಇಟ್ಕೊಂಡಿದ್ದೀವಿ ಸರ್. ಧನ್ಯವಾದಗಳು ಸರ್. ನಾವು ಬಹುಮಾನ ಕೊಡ್ತೀನಿ ಸರ್, ಸ್ವಲ್ಪ ವೇಟ್ ಮಾಡಿ. ಥ್ಯಾಂಕ್ ಯು.